ಆರೋಗ್ಯ ಇಲಾಖೆಯಲ್ಲಿ ಸಿಗುವಂತಹ ಸೇವೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲು ನಮ್ಮ ಆರೋಗ್ಯ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಒಂದು ಸಭೆಯಲ್ಲಿ ನೀವೆಲ್ಲರೂ ಕೂಡ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಮೊದಲನೇದಾಗಿ ಪ್ರಾಥಮಿಕ ಹಂತದಲ್ಲಿ ನಮಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಆರೋಗ್ಯ ಸುರಕ್ಷಣಾಧಿಕಾರಿಗಳು ಮತ್ತು ಸಿಬ್ಬಂದಿಗಳಲ್ಲಿ ನಿಮಗೆ ಪ್ರಾರಂಭದ ಹಂತದಲ್ಲಿ ಗರ್ಭಿಣಿಯರ ಆರೈಕೆ ಮತ್ತು ಸಣ್ಣ ಪುಟ್ಟ ಚಿಕಿತ್ಸೆಗಳು ಮತ್ತು BP ಶುಗರ್ ಇವುಗಳನ್ನು ಕೂಡ ಪ್ರಾರಂಭದ ಹಂತದಲ್ಲಿ ಚಿಕಿತ್ಸೆಯನ್ನು ನೀಡಲಾಗುವುದು. ಇಲ್ಲಿ ಆಗದೇ ಇರುವಂತಹವರನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅವರಿಗೆ ಸೇವೆಯನ್ನು ನೀಡಲಾಗುವುದು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಗರ್ಭಿಣಿಯರ ಆರೈಕೆ, ಆಮೇಲೆ ರಕ್ತ ಪರೀಕ್ಷೆ, ಹೆರಿಗೆ ಉಚಿತವಾದ ಹೆರಿಗೆ ಸೇವೆ, JSSK ಮತ್ತು JSSK ಅಡಿಯಲ್ಲಿ ಮತ್ತು JSY ಅವರಲ್ಲಿ ಉಚಿತವಾದ ರಕ್ತ ಪರೀಕ್ಷೆ, ಆಮೇಲೆ ರಕ್ತದಾನವನ್ನು ಮಾಡುವಂಥದ್ದು, ಆಮೇಲೆ ಅಲ್ಲಿರುವಂತಹ ಸಾರಿಗೆ ವ್ಯವಸ್ಥೆ, ಆಮೇಲೆ ಊಟದ ವ್ಯವಸ್ಥೆ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಅವರಿಗೆ ರಕ್ತ ಪರೀಕ್ಷೆ ಮಾಡಿಸುವಂತಹ ವ್ಯವಸ್ಥೆ ಕೂಡ ಇಲ್ಲಿ ಉಚಿತವಾಗಿ ದೊರೆಯಲಾಗ್ತದೆ. ಆಮೇಲೆ ಹೆರಿಗೆಯನ್ನು ಕೂಡ ಉಚಿತವಾಗಿ ಮಾಡುತ್ತಾ ಮತ್ತು ಮಕ್ಕಳನ್ನು ಕೂಡ ಆರೋಗ್ಯ ರಕ್ಷಣೆಯನ್ನು ಕೂಡ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ದೊರೆಯಲಾಗ್ತದೆ. ಅದರಲ್ಲಿ ಸಣ್ಣ ಪುಟ್ಟ ಎಲ್ಲ ಚಿಕಿತ್ಸೆಗಳು ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾದ ಸೇವೆಯನ್ನು ಪಡೆದುಕೊಳ್ಳಬಹುದು. ಮತ್ತು ವಯಸ್ಸಾದವರು ಕೂಡ ಸಪ್ರೇಟ್ ಆದಂತಹ ಒಂದು ಕ್ಲಿನಿಕನ್ನು ಮಾಡಲು ಪ್ರತಿ PMSME ಮತ್ತು PMSME ಗರ್ಭಿಣಿಯರ ಆರೈಕೆಯನ್ನು ಕೂಡ ಆಮೇಲೆ ಚೆಕಪ್ ಅನ್ನು ಕೂಡ ಮಾಡಲಾಗ್ತದೆ. ಮತ್ತು ಇಲ್ಲಿ ಹೆರಿಗೆಯನ್ನು ಆಗಲೇ ಇರುವಂತಹ ಮಟ್ಟದಲ್ಲಿ ನಾವು ಹೆರಿಗೆಗಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ತಾಲೂಕು ಆಸ್ಪತ್ರೆಗಳಿಗೆ ರೆಫರ್ ಮಾಡಕ್ಕೆ ಸಿಜರಿನ್ ಮಾಡುವಂತಹ ವ್ಯವಸ್ಥೆ ಕೂಡ ಇರುತ್ತೆ, NRC ಇರುತ್ತೆ ಮತ್ತು ಅಲ್ಲಿ ರಕ್ತವನ್ನು ಹಾಕುವಂಥ ವ್ಯವಸ್ಥೆ ಇರುತ್ತೆ. ಮತ್ತು ಗರ್ಭಿಣಿಯರು ಉಚಿತವಾದ ಸೇವೆಯನ್ನು ನೀಡಲಾಗ್ತದೆ. ಮತ್ತು ಉಳಿದ ಎಲ್ಲ ಸೇವೆಗಳು ಕೂಡ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ದೊರೆಯುತ್ತವೆ. ಇಲ್ಲಿ ಆಗದೇ ಇರುವಂತಹ ಗಂಡಾಂತರದ ಗರ್ಭಿಣಿಯರಾಗಿರ್ಬೋದು ಅಥವಾ ಹೆಚ್ಚಿನ ಚಿಕಿತ್ಸೆ ಬೇಕಾಗಿರುವುದು ನಾವು MCH ಆಸ್ಪತ್ರೆ, ನಾವು ಹಾಸ್ಪಿಟಲ್ನ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಒಂದು MCH ಆಸ್ಪತ್ರೆ ಇರುತ್ತೆ, ನಾವು ಅಲ್ಲಿ ರೆಫರ್ ಮಾಡ್ತೀವಿ. ಅಲ್ಲಿ ಎಲ್ಲವೂ ಉಚಿತವಾದ ಸೇವೆಗಳನ್ನು ದೊರೆಯುತ್ತವೆ. ಮತ್ತು ಮಕ್ಕಳಿಗೆ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮಗಳನ್ನು ಕೂಡ ಹಾಕಲಾಗುತ್ತದೆ. ಅದರ ಜೊತೆಗೆ ನಮ್ಮ ಹೆರಿಗೆಯಲ್ಲಿ ಏನಾದರೂ ತೊಂದರೆ ಇದೆ, ರಕ್ತ ಕಡಿಮೆ ಇರುವಂತಹ ಅತಿ ತೀರಲು ಆಗೋಲ್ಲ ಅನ್ನುವಂಥ ಮಾತನ್ನು ನಾವು ಹೆಚ್ಚಿನ ಮಟ್ಟಿಗೆ ರೆಫರ್ ಮಾಡಲಾಗುತ್ತದೆ. ಇಲ್ಲಿ ತಾಲೂಕು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ ಹೆರಿಗೆ ಆಗುತ್ತೆ ಮತ್ತು ಮಕ್ಕಳಿಗೆ ಸುತ್ತ NRC ಅಂತ ಇರುತ್ತೆ. NRCಗಳಲ್ಲಿ ಮಕ್ಕಳನ್ನು ಒಂದು ವಾರದ 15 ದಿನಗಳವರೆಗೆ ಮಕ್ಕಳ ಆರೈಕೆಯನ್ನು ಮತ್ತು ಅವರಿಗೆ ಉಚಿತವಾಗಿ ಊಟವನ್ನು ಕೊಡಲಾಗ್ತದೆ. ಅವರಿಗೆ ಆಹಾರ ಪದಾರ್ಥ ಯಾವ ರೀತಿ ಆಹಾರವನ್ನು ತಯಾರು ಮಾಡಬೇಕು ಮತ್ತು ಮಕ್ಕಳಿಗೆ ಅವಶ್ಯಕತೆ ಇರುವಂತಹ ಸಂತಾನಕ್ಕೆ ಅನುಗುಣವಾಗಿ ಅವರಿಗೆ ಊಟವನ್ನು ಕೊಡಲಾಗ್ತದೆ. ಮಕ್ಕಳು ಯಾವ ರೀತಿ ಪ್ರತಿ ದಿವಸ ಅಳತೆ ಮಾಡೋದು ಎಷ್ಟು ಹೆಚ್ಚಿಗೆ ಆಗ್ತಾರೆ ಅದರ ಪ್ರಕಾರವಾಗಿ ಆಹಾರ ತಾಯಿಯ ಜೊತೆ ಪೋಷಕರು ಬಂದಿರುತ್ತಾರೆ. ಪೋಷಕರು ಕೂಡ ₹306 ಪ್ರತಿದಿನ ದಿನಗೂಲಿಯಲ್ಲಿ ಅವರ ಕೂಲಿಯನ್ನು ಕೊಟ್ಟು 14 ದಿನಗಳವರೆಗೆ ಅವರಿಗೆ ಆರೈಕೆಯನ್ನು ಕೊಟ್ಟು 14 ದಿನ ಆದ ನಂತರ ಮಗು ಚೆನ್ನಾಗಿ ಆದಮೇಲೆ ಅವರ ಮಕ್ಕಳನ್ನು ರೆಫರ್ ಮಾಡಲಾಗ್ತದೆ. ಮಕ್ಕಳನ್ನು ಮನೆಗಳಿಗೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾರೆ. ಮನೆಗೆ ಹೋದ್ಮೇಲೆ ಕೂಡ ನಮ್ಮ ಆಶಾ ಕಾರ್ಯಕರ್ತರು ಅವ್ರ ಮನೆ ಭೇಟಿ ನೀಡಿ ಅವರ ಆರೈಕೆಯನ್ನು ಮಾಡಿ ಅವರ ಪೋಷಣೆಯನ್ನು ಕೂಡ ನಿರ್ವಹಿಸ್ತಾರೆ.